ಮಾರಿಕಾಂಬೆ ದೇವಸ್ಥಾನ ಎಂದ ತಕ್ಷಣ ನಮಗೆ ಮೊದಲಿಗೆ ನೆನಪಾಗುವುದು ಶಿರಸಿಯ ಮಾರಿಕಾಂಬಾ ದೇವಾಲಯ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಶಿರಸಿ ಮಾರಿಕಾಂಬಾ ಕ್ಷೇತ್ರದ ಇತಿಹಾಸ, ಮಹಿಮೆ ಮತ್ತು ಅದ್ಭುತ ಜಾತ್ರೆಯ ಕುರಿತಾದ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ವಿಡಿಯೋ ಆರಂಭಿಸುವ ಮುನ್ನ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಶಿರಸಿ ಮಾರಿಕಾಂಬಾ ದೇವಾಲಯದ ಜಾತ್ರಾ ಮಹೋತ್ಸವವು ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯವು ಇಂದಿಗೆ ಕರ್ನಾಟಕದ ಪ್ರಸಿದ್ಧ ಶಕ್ತಿ ಪೀಠಗಳಲ್ಲಿ ಒಂದೆನಿಸಿಕೊಂಡಿದೆ. ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಭವ್ಯ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳುವುದೇ ಮಹಾದಾನಂದ. ಸುಮಾರು 9-10 ದಿನಗಳವರೆಗೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿ ಇಡೀ ಶಿರಸಿ ನಗರವೇ ಭಕ್ತ ಸಾಗರದಿಂದ ತುಂಬಿರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವ ಶಿರಸಿಯು ಮಲೆನಾಡು ಎಂದು ಗುರುತಿಸಿಕೊಂಡಿದ್ದು, ಕರಾವಳಿ ಕರ್ನಾಟಕ ಹಾಗೂ ಮಲೆನಾಡು ಕರ್ನಾಟಕದ ಕಲೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಭಕ್ತಿ ಸನ್ನಿಧಿಯಾಗಿದೆ. ಜಾತ್ರೆಯು ಫಾಲ್ಗುಣ ಮಾಸದಲ್ಲಿ ಅಂದರೆ ಫೆಬ್ರವರಿ ಅಂತ್ಯದಿಂದ ಮಾರ್ಚ್ ತಿಂಗಳವರೆಗೆ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಮಾರಿ ಜಾತ್ರೆ ಎಂದೇ ಪ್ರಸಿದ್ಧವಾಗಿರುವ ಮಾರಿಕಾಂಬಾ ದೇವಾಲಯದ ಜಾತ್ರೆಯು ಸುಮಾರು 9 ದಿನಗಳವರೆಗೆ ವಿಧಿ ಪ್ರಕಾರವಾಗಿ ಆಚರಣೆ ಮಾಡಲಾಗುತ್ತದೆ. ಮಾರಿಕಾಂಬಾ ದೇವಾಲಯದ ಇತಿಹಾಸವು ಸುಮಾರು 400ರಿಂದ 500 ವರ್ಷ ಹಳೆಯದು. ಶಿರಸಿ ನಗರದ ಮಧ್ಯ ಭಾಗದಲ್ಲಿ ಇರುವ ಈ ದೇವಾಲಯದ ಗೋಡೆಗಳು, ರಚನೆ ಮತ್ತು ವಾಸ್ತುಶಿಲ್ಪದಿಂದ ಇತರ ದೇವಾಲಯಗಳಿಗಿಂತ ವಿಭಿನ್ನವಾಗಿ ಗುರುತಿಸಿಕೊಳ್ಳುತ್ತದೆ. ಇಲ್ಲಿ ಗೋಡೆಗಳ ಮೇಲೆ ಚಿತ್ರಿಸಲಾಗಿರುವ ಕಾವ್ಯ ಚಿತ್ರಕಲೆ ಬಹಳ ವಿಶೇಷವಾದದ್ದು. ಈ ಕಲೆಯು ಕರಾವಳಿ ಕರ್ನಾಟಕದ ಪುರಾತನ ಶೈಲಿ ಎಂದು ಗುರುತಿಸಿಕೊಳ್ಳುತ್ತದೆ. ಈ ರೀತಿಯ ಕಲಾಕೃತಿಗಳನ್ನು ಇನ್ನೆಲ್ಲಿಯೂ ಕಾಣಲಿಕ್ಕೆ ಸಿಗುವುದಿಲ್ಲ. ಇತರ ದೇವಸ್ಥಾನಗಳಲ್ಲಿ ಬಹಳ ವಿರಳ ಎಂದು ಹೇಳಬಹುದು. ಸಾಮಾನ್ಯವಾಗಿ ಇತರ ದೇವಾಲಯಗಳಲ್ಲಿ ಕಲ್ಲಿನ ಕೆತ್ತನೆಗಳು, ಮರದ ಕೆತ್ತನೆಗಳು ಅಥವಾ ಚಿತ್ರಲೇಖನಗಳಿಂದ ಕೂಡಿದ್ದರೆ, ಈ ದೇವಾಲಯದ ಗೋಡೆಗಳಲ್ಲಿ ಕಾವಿ ಚಿತ್ರಕಲೆಯನ್ನು ಕಾಣಬಹುದು. ಕಾವಿ ಚಿತ್ರಕಲೆ ಎಂದರೆ, ಕಾವಿ ಎಂದರೆ ಕೆಂಪು ಅಥವಾ ಕಂದು ಬಣ್ಣದ ಮಣ್ಣು. ಮೊದಲು ಗೋಡೆಯ ಮೇಲೆ ಲೈಮ್ ಪ್ಲಾಸ್ಟರ್ ಅನ್ನು ಹಚ್ಚಿ ಅದರ ಮೇಲೆ ಕೆಂಪು ಕಾವಿ ಬಣ್ಣವನ್ನು ಹಚ್ಚಲಾಗುತ್ತದೆ. ನಂತರ ಗೋಡೆಯ ಮೇಲೆ ವಿನ್ಯಾಸವನ್ನು ಕೊರೆದು ಕಾವಿ ಬಣ್ಣದಿಂದ ಕೂಡಿದ ಕೆಂಪು ಭಾಗವನ್ನು ತೆಗೆದಾಗ ಒಳಗೆ ಇರುವ ಬಿಳಿ ಪದರವು ಕಾಣಿಸುತ್ತದೆ. ಇದು ಕಾವಿ ಕಲೆಯ ವಿಶೇಷ ಮಹತ್ವ. ಹೀಗೆ ಕಾವಿ ಕಲೆಗಳಿಂದ ಕೂಡಿದ ಅಂದರೆ ಕೆಂಪು ಬಿಳಿ ಬಣ್ಣದಿಂದ ಆವೃತವಾಗಿರುವ ಚಿತ್ರ ವಿನ್ಯಾಸವನ್ನು ಈ ದೇವಾಲಯದ ಭಿತ್ತಿಗಳಲ್ಲಿ ಕಾಣಬಹುದು. ದೇವಾಲಯದ ಹೊರಗಿನಿಂದ ಕಾಣಲು ಎಷ್ಟು ವೈಶಿಷ್ಟ್ಯಮಯವಾಗಿ ಕಾಣಿಸುತ್ತದೆಯೋ ಹಾಗೆಯೇ ದೇವಾಲಯದ ಒಳಾಂಗಣವೂ ಕೂಡ ವೈಶಿಷ್ಟ್ಯವನ್ನು ಹೊಂದಿದೆ. ಹಲವಾರು ದೇವಾಲಯಗಳಲ್ಲಿ ನೇರವಾಗಿ ಗರ್ಭಗುಡಿಗೆ ಹೋಗುವ ಸರಳ ರಚನೆ ಇರುತ್ತದೆ. ಆದರೆ ಈ ದೇವಾಲಯದ ಒಳಗೆ ಮಧ್ಯಭಾಗದಲ್ಲಿ ವಿಶಾಲವಾದ ಆವರಣದಿಂದ ಕೂಡಿದೆ. ಮೇಲ್ಛಾವಣಿಯು ಮರ ಮತ್ತು ಕವಲುಗಳಿಂದ ಕೂಡಿದ ಮೇಲ್ಛಾವಣಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸ್ಥಳೀಯ ವಾಸ್ತುಶೈಲಿಯನ್ನು ಈ ದೇವಾಲಯದಲ್ಲಿ ಕಾಣಬಹುದಾಗಿದೆ. ದೇವಿಯ ವಿಗ್ರಹದ ಬಗ್ಗೆ ಹೇಳಬೇಕೆಂದರೆ, ದೇವಿ ಮಾರಿಕಾಂಬೆಯ ವಿಗ್ರಹವು ಸುಮಾರು 7 ಅಡಿ ಎತ್ತರದ ವಿಗ್ರಹವಾಗಿದೆ. ಅಷ್ಟಭುಜಗಳು ಅಂದರೆ 8 ಕೈಗಳನ್ನು ಹೊಂದಿರುವ ದೇವಿಯನ್ನು ದುರ್ಗೆಯ ಅವತಾರವೆಂದು ಹೇಳಬಹುದು. ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸುವುದರಿಂದ ಉತ್ತರ ಕರ್ನಾಟಕದಲ್ಲಿ ನಡೆಯುವ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ. ಕರ್ನಾಟಕದಲ್ಲಿ ಇರುವ ಎಲ್ಲಾ ಮಾರಿಯಮ್ಮ ದೇವರಿಗೆ ಶಿರಸಿ ಮಾರಿಕಾಂಬಾ ದೇವಿಯನ್ನು ದೊಡ್ಡಕ್ಕ ಎಂದು ಕರೆಯಲಾಗುತ್ತದೆ. ಜನರು ಮಾರಿಕಾಂಬೆಯನ್ನು ದೊಡ್ಡಮ್ಮ ಎಂದೇ ಕರೆಯುತ್ತಾರೆ. ಈ ದೇವಾಲಯದಲ್ಲಿ ಜಾತ್ರಾ ಸಮಯದಲ್ಲಿ ನಡೆಯುವ ಕೋಣದ ಬಲಿ ಒಂದು ವಿಶೇಷವಾದ ಜಾತ್ರಾ ಆಚರಣೆ ಎನಿಸಿಕೊಳ್ಳುತ್ತದೆ. ಈ ಆಚರಣೆಯ ಹಿಂದೆ ದೇವಿಯ ಕುರಿತಾಗಿ ಒಂದು ಇತಿಹಾಸದ ಕಥೆ ಇದೆ. ದೇವಿಯು ಬ್ರಾಹ್ಮಣ ಮನೆತನಕ್ಕೆ ಸೇರಿದ ಯುವತಿಯಾಗಿರುತ್ತಾಳೆ. ಅನ್ಯ ಜಾತಿಯ ಯುವಕನೋರ್ವ ದೇವಿಗೆ ಮೋಸ ಮಾಡಿ ತಾನು ಅನ್ಯ ಜಾತಿಯವನಾದರೂ ಬ್ರಾಹ್ಮಣರಂತೆ ವರ್ತಿಸಿ ದೇವಿಯನ್ನು ವಿವಾಹವಾಗುತ್ತಾನೆ. ವಿವಾಹವಾದ ನಂತರ ದೇವಿಗೆ ನಿಜಾಂಶ ತಿಳಿದಾಗ ದೇವಿ ಅಂದರೆ ಆ ಬ್ರಾಹ್ಮಣ ಯುವತಿ ಉಗ್ರ ಸ್ವರೂಪವನ್ನು ತಾಳಿ ತನ್ನ ಗಂಡನನ್ನು ಸಂಹರಿಸಲು ಹೋಗುತ್ತಾಳೆ. ಅವಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳಲು ಅವನು ಕುರಿ, ಕೋಳಿ ಮೊದಲಾದ ಪ್ರಾಣಿಗಳಲ್ಲಿ ಅಡಗಿಕೊಂಡು ಕೊನೆಯದಾಗಿ ಕೋಣದ ದೇಹದಲ್ಲಿ ಅಡಗಿಕೊಳ್ಳುತ್ತಾನೆ. ಹೀಗೆ ಕೋಣನಲ್ಲಿ ಅಡಗಿಕೊಂಡಿರುವ ತನ್ನ ಪತಿಯನ್ನು ಸಂಹರಿಸಿ ಇಡೀ ಮನೆಗೆ ಬೆಂಕಿಯನ್ನು ಹಚ್ಚುತ್ತಾಳೆ. ಬೆಂಕಿಯನ್ನು ಹಚ್ಚಿದ ನಂತರ ತಾನು ಸಹ ಅದೇ ಬೆಂಕಿಯಲ್ಲಿ ಆಹುತಿ ಆಗುತ್ತಾಳೆ. ಈ ಕಥೆಯ ಕುರುಹಾಗಿ ಇಂದಿಗೂ ಸಹ ಇಲ್ಲಿನ ಜಾತ್ರಾ ಸಮಯದಲ್ಲಿ ಜಾತ್ರಾ
ಜಾತ್ರೆಯ ಆಚರಣೆಯನ್ನು ಗಮನಿಸಿದರೆ ನಮಗೆ ದೇವಿಯು ತನ್ನ ಗಂಡನನ್ನು ಸಂಹರಿಸಿದ ಕಥೆ ನೆನಪಾಗುತ್ತದೆ. 9 ದಿನಗಳವರೆಗೆ ಅತ್ಯಂತ ಅಪರೂಪವಾದ ಜಾತ್ರೆಯ ಆಚರಣೆಯನ್ನು ಕಾಣಬಹುದು. ಮಾರಿಕಾಂಬೆಯ ವಿವಾಹದಿಂದ ಆರಂಭವಾಗಿ ಆಕೆಯು ಉಗ್ರ ರೂಪವನ್ನು ತಾಳಿ ಕೋಣ ರೂಪದಲ್ಲಿ ಇರುವ ತನ್ನ ಗಂಡನನ್ನು ಸಂಹಾರ ಮಾಡಿ ಜಾತ್ರಾ ಚಪ್ಪರಕ್ಕೆ ಬೆಂಕಿಯನ್ನು ಹಾಕಿ ಕಣ್ಮರೆಯಾಗಿ ಹೋಗುವವರೆಗೆ ಜಾತ್ರೆಯ ಆಚರಣೆಯು ಮುಕ್ತಾಯಗೊಳ್ಳುತ್ತದೆ. ಈ 9 ದಿನಗಳವರೆಗೆ ಜಾತ್ರಾಚರಣೆಯಲ್ಲಿ ನಡೆಯುವ ವಿಧಿವಿಧಾನಗಳು ಹಲವಾರು ಜನರಿಗೆ ತಿಳಿದಿರುವುದಿಲ್ಲ. ಅದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಇಂದಿನ ವಿಡಿಯೋದಲ್ಲಿ ಮಾಡೋಣ. ಕೆಲವರು ಈ 9 ದಿನಗಳಲ್ಲಿ ನಡೆಯುವ ವಿಧಿವಿಧಾನಗಳ ಹೆಸರನ್ನೇ ಕೇಳಿರುವುದಿಲ್ಲ ಹಾಗೂ ಆ ಆಚರಣೆಯ ವಿಶೇಷತೆಯನ್ನು ತಿಳಿದಿರುವುದಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ವಿಧಿವಿಧಾನಗಳು ಯಾವ ರೀತಿಯಲ್ಲಿ ನಡೆಯುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಮಾರಿ ಜಾತ್ರೆಯ ವಿಧಿವಿಧಾನಗಳಲ್ಲಿ ಮೊದಲನೆಯದು ಹೊರಬೀಡು, ಎರಡನೆಯದು ರಥ ತಯಾರಿಸುವುದು, ಮೂರನೆಯದು ಅಂಕೆ ಹಾಕುವುದು, ನಾಲ್ಕನೆಯದು ಮೇಟಿ ದೀಪ, ಐದನೆಯದು ಲಗ್ನ, ಆರನೆಯದಾಗಿ ರಥೋತ್ಸವ, ಏಳನೆಯದು ಬಲಿ, ಎಂಟನೆಯದು ಗಡಿ ಬಲಿ, 9ನೆಯದಾಗಿ ಮಾತಂಗಿ ಸೇವೆ, 10ನೆಯದು ಹುಲಸು ಮತ್ತು ಗಾವ, 11ನೆಯದು ಭೂಮಿ ತಾಯಿಗೆ ಹೆಪ್ಪು ಕೊಡುವುದು ಮತ್ತು ಕೊನೆಯದಾಗಿ 12ನೆಯದಾಗಿ ದೇವಿಗೆ ವಿಧವಾ ವೇಷವನ್ನು ಧರಿಸುವುದು. ಆಮೇಲೆ 12 ದಿನದ ಸೂತಕದ ನಂತರ ಯುಗಾದಿಗೆ ಪುನಃ ಕನ್ಯೆಯಾಗಿ ದೇವಿಯು ದೇವಾಲಯದಲ್ಲಿ ನೆಲೆಸುತ್ತಾಳೆ. ಈಗ ಒಂದೊಂದೇ ವಿಧಿವಿಧಾನದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಎಂಬುದನ್ನು ನೋಡೋಣ. ಹೊರಬೀಡು ಎಂದರೆ ಜಾತ್ರೆಗಿಂತ ಮೊದಲು 3 ಮಂಗಳವಾರ ಹಾಗೂ 2 ಶುಕ್ರವಾರದಂದು ಈ ಹೊರಬೀಡು ಎಂಬ ಆಚರಣೆಯನ್ನು ಮಾಡಲಾಗುತ್ತದೆ. ಈ ಹೊರಬೀಡು ಕಾರ್ಯಕ್ರಮದಲ್ಲಿ ರಾತ್ರಿಯ ಸಂದರ್ಭದಲ್ಲಿ ಸೀಮೆಯ ಹೊರಗಿನ ಗದ್ದುಗೆ ಬಳಿ ಹೋಗಿ ಪಡ್ಡಲಿಗೆಯನ್ನು ತುಂಬಿಸಿ ಪೂಜಿಸಿ ತಿರುಗಿ ಮೆರವಣಿಗೆಯು ಮತ್ತೆ ದೇವಸ್ಥಾನಕ್ಕೆ ಬರುವುದು. ಎರಡನೆಯ ವಿಧಿಯಾಗಿ ರಥ ತಯಾರಿಕೆ. ಬೇರೆ ದೇವಾಲಯಗಳಲ್ಲಿ ಪ್ರತಿ ವರ್ಷ ಜಾತ್ರೆಯ ಆಚರಣೆಗಾಗಿ ರಥ ತಯಾರಾಗಿರುತ್ತದೆ. ಇಲ್ಲಿ ಬೇರೆ ರಥವನ್ನು ತಯಾರು ಮಾಡಲಾಗುತ್ತದೆ. ಅಂದರೆ ರಥಕ್ಕಾಗಿ ಬೇಕಾಗುವ ಮರವನ್ನು ಅಳತೆಯಲ್ಲಿ ಗುರುತಿಸಿ ಪೂಜೆಯನ್ನು ಮಾಡಿ ಇಡಲಾಗುತ್ತದೆ. ಜಾತ್ರೆಯ ಸಂದರ್ಭದಲ್ಲಿ ಅದೇ ಮರವನ್ನು ತಂದು ರಥವನ್ನು ತಯಾರಿಸಲಾಗುತ್ತದೆ. ಜಾತ್ರೆಯ ಮೊದಲಿನ ಮಂಗಳವಾರ ಅದನ್ನು ಕಡಿದು ತಂದು ಒಂದೇ ವಾರದಲ್ಲಿ ರಥ ತಯಾರಾಗಬೇಕೆಂಬ ನಿಯಮವೂ ಇದೆ. ತಳವರ್ಗದ ಜನರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಭಾಗವಹಿಸುತ್ತಾರೆ. ಮೂರನೆಯ ಮುಖ್ಯ ವಿಧಿ ಅಂಕೆ ಹಾಕುವುದು. ಜಾತ್ರೆಯ ಹಿಂದಿನ ದಿನ ರಾತ್ರಿ ಗಡಿಯಲ್ಲಿ ಪೂಜೆ ಮಾಡಿ ಊಟವಾದ ಮೇಲೆ ಪಟ್ಟದ ಕೋಣವನ್ನು ಕರೆದುಕೊಂಡು ಜಾತ್ರೆಯ ಗದ್ದುಗೆಯ ಬಳಿ ಹೋಗಲಾಗುತ್ತದೆ. ಅಲ್ಲಿ ಲಗ್ನ ನಿಶ್ಚಯ ಕಾರ್ಯ ನಡೆಯುತ್ತದೆ. ಅಸಾಧಿ ಜನರು ರಂಗ ಹಾಕಿ ಕೋಣಕ್ಕೆ ಕಂಕಣವನ್ನು ಕಟ್ಟುತ್ತಾರೆ. ನಂತರ ಅವರು ಕಂಕಣವನ್ನು ಕಟ್ಟಿಕೊಳ್ಳುತ್ತಾರೆ. ಅಸಾಧಿ ಜನರು ಎಂದರೆ ವರನ ಕಡೆಯ ಜನರು. ನಾಡಿನ ಮನೆತನದವರು ಅಂದರೆ ದೇವಿಯ ತಂದೆಯ ಮನೆತನದವರು, ಅಂದರೆ ಬ್ರಾಹ್ಮಣ ವಂಶದವರು. ಬ್ರಾಹ್ಮಣ ವಂಶದವರಿಗೆ ಅಸಾಧಿ ಜನರು ಕಂಕಣವನ್ನು ಕಟ್ಟುತ್ತಾರೆ. ಅಂದರೆ ಲಗ್ನಕ್ಕೆ ಉಭಯ ಕುಟುಂಬದವರು ಒಪ್ಪಿಗೆಯನ್ನು ಸೂಚಿಸಿದ ಹಾಗೆ. ನಂತರ ನಾಡಿಗರು ಅಂದರೆ ಬ್ರಾಹ್ಮಣರು ಮಾಡಿದ ಮಂಗಳಾರತಿಯಿಂದ ಮೇಟಿ ದೀಪವನ್ನು ಹಚ್ಚಲಾಗುತ್ತದೆ. ಹಚ್ಚಿದ ಮೇಟಿ ದೀಪವು ಜಾತ್ರೆ ಮುಗಿಯುವವರೆಗೂ ಆರದ ಹಾಗೆ ನೋಡಿಕೊಳ್ಳಬೇಕಾಗುತ್ತದೆ. ನಂತರ ಮಾರನೆಯ ದಿನ ಬೆಳಿಗ್ಗೆ ರೈತರ ಪರವಾಗಿ ಪೂಜೆ ನಡೆಯುತ್ತದೆ. ರಥೋತ್ಸವ ಎಂದರೆ ಲಗ್ನವಾದ ನಂತರ ಮಗಳನ್ನು ಪತಿಯ ಮನೆಗೆ ಕಳುಹಿಸಿದ ಹಾಗೆ. ಉತ್ಸವ ಮೂರ್ತಿಯನ್ನು ರಥೋತ್ಸವಕ್ಕೆ ಬಳಸುವುದನ್ನು ಬೇರೆ ದೇವಾಲಯಗಳಲ್ಲಿ ಕಾಣಬಹುದು. ಪ್ರಧಾನ ವಿಗ್ರಹ ಸಾಮಾನ್ಯವಾಗಿ ಗರ್ಭಗುಡಿಯಲ್ಲಿಯೇ ಇರುತ್ತದೆ. ಆದರೆ ಶಿರಸಿಯ ಮಾರಿಕಾಂಬ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಇರುವ ಮೂಲ ವಿಗ್ರಹವನ್ನೇ ರಥೋತ್ಸವಕ್ಕೆ ಉತ್ಸವ ಮೂರ್ತಿಯಾಗಿ ಬಳಸಲಾಗುತ್ತದೆ. ಇದೇ ಮಾರಿಕಾಂಬ ದೇವಾಲಯದ ಜಾತ್ರೆಯ ಪ್ರಧಾನ ಆಕರ್ಷಣೆ ಹಾಗೂ ಮುಖ್ಯ ವೈಶಿಷ್ಟ್ಯ. ರಥೋತ್ಸವದ ಮೂಲಕ ದೇವಿಯನ್ನು ಜಾತ್ರಾ ಚಪ್ಪರಕ್ಕೆ ಕರೆದು ತರಲಾಗುತ್ತದೆ. ಜಾತ್ರೆಯ ಚಪ್ಪರದಲ್ಲಿ ಅಸಾಧಿ ವಂಶಸ್ಥರು ಕನ್ಯೆಯನ್ನು ಸ್ವಾಗತಿಸಿ ತಮ್ಮ ಪರವಾದ ಲಗ್ನದ ಶಾಸ್ತ್ರವನ್ನು ಮುಗಿಸುತ್ತಾರೆ. ಜಾತ್ರೆ ಆರಂಭವಾಗುವ ಮಂಗಳವಾರ ಶ್ರೀದೇವಿಯ ಲಗ್ನ. ನಾಡಿಗರು ದೇವಿಯನ್ನು ಲಗ್ನ ಎಳೆದುಕೊಡುತ್ತಾರೆ. ಲಗ್ನದ ಊಟವೂ ಆಗುತ್ತದೆ. ವಿವಾಹ ಹಾಗೂ ಬಲಿಯ ನಡುವಿನ ಕಾರ್ಯಕ್ರಮವೇ ಜಾತ್ರೆಯಲ್ಲಿ ಹಲವಾರು ದಿನಗಳವರೆಗೆ ನಡೆಯುತ್ತದೆ. ವಿವಾಹವಾದ ನಂತರ ಉಡಿ ತುಂಬಿಸುವುದು ಹಾಗೂ ಕಾಣಿಕೆಗಳನ್ನು ನೀಡುವುದು. ಉಡಿ ತುಂಬಿಸುವುದು ಒಂದು ವಿಶೇಷವಾದ ಪದ್ಧತಿ. ಉಡಿ ತುಂಬಿಸುವುದು ಎಂದರೆ ವಿವಾಹವಾದ ವಧುವರರಿಗೆ ಆಶೀರ್ವಾದವನ್ನು ನೀಡುವುದು. ಈ ಆಚರಣೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ನಡೆಯುತ್ತದೆ. ಇದು ಉತ್ತರ ಕರ್ನಾಟಕದ ಜನರ ಸಂಪ್ರದಾಯ ಹಾಗೂ ಸಂಸ್ಕೃತಿಯನ್ನು ಸೂಚಿಸುತ್ತದೆ. ಮುಂದಿನ ಅತಿ ಮಹತ್ವದ ಘಟನೆ ಎಂದರೆ ಬಲಿ. ಈ ಮುಂಚೆ ಅಂದರೆ 1943ರವರೆಗೂ ಕೋಣವನ್ನು ನೇರವಾಗಿ ಬಲಿ ಕೊಡಲಾಗುತ್ತಿತ್ತು. ಸಾವಿರಾರು ಜನರು ಪಟ್ಟದ ಕೋಣಗಳನ್ನು ಓಡಿಸಿಕೊಂಡು ಬಂದು ದೇವಿಯ ಎದುರು ನಿಲ್ಲಿಸುತ್ತಾರೆ. ಆ ನಂತರ ಆ ಎಲ್ಲಾ ಕೋಣಗಳನ್ನು ದೇವಿಗೆ ಬಲಿ ಕೊಡುವ ವಿಧಾನವಿತ್ತು. ಹಿಂದೆ
ಅಸಾಧ್ಯ ಜನರಲ್ಲಿ ಒಬ್ಬ ಕುರಿಯನ್ನು ತಂದು ತನ್ನ ಹಲ್ಲಿನಿಂದಲೇ ಕುರಿಯನ್ನು ಕಡಿದು ಬಲಿ ಕೊಟ್ಟು ಹೊಂಡದಲ್ಲಿ ಕುಳಿತಿದ್ದನಂತೆ. ಆದರೆ ಈಗ ಈ ಹಿಂಸಾತ್ಮಕ ಕೃತ್ಯವು ತಿಳಿಸಲಾಗಿದೆ. ಒಮ್ಮೆ ಗಾಂಧೀಜಿಯವರು ಇಲ್ಲಿಗೆ ಭೇಟಿ ನೀಡಿದಾಗ ಕೋಣವನ್ನು ಬಲಿ ಕೊಡುವುದು ಅಪರಾಧ ಎಂದು ಗುರುತಿಸಿಕೊಳ್ಳುತ್ತಾರೆ. ಮಾರಿಕೋಣವು ಮೇತ್ರಿ ವಂಶಸ್ಥರ ಸುಪತ್ತಿಗೆ ಇತ್ತು ಎಂದು ಹೇಳಲಾಗುತ್ತದೆ. ವರನು ಅಂದರೆ ಹುಡುಗನು ದೇವಿಗೆ ಮೋಸ ಮಾಡಿದ್ದರಿಂದ ಕೋಣನಿಗೆ ಇಲ್ಲಿ ಯಾವುದೇ ರೀತಿಯ ಗೌರವವನ್ನು ನೀಡಲಾಗುತ್ತಿದ್ದಿಲ್ಲ. ಹಿಂದೆಲ್ಲ ದೇವಿಯ ಕೈಯಿಂದ ಭಂಡಾರವನ್ನು ತಂದು ಕೋಣದ ಹಣೆಗೆ ಹಾಕಿ ಕೋಣವನ್ನು ಕಡಿಯುತ್ತಿದ್ದರು. ಸುಳ್ಳು ಹೇಳಿದ ಕೆಳವರ್ಗದ ಪತ್ನಿಯು ತನ್ನ ಮಡದಿಯಿಂದ ಜೀವವನ್ನು ರಕ್ಷಣೆ ಮಾಡಿಕೊಳ್ಳಲು ಅವನು ಯಾವೆಲ್ಲ ರೂಪಗಳನ್ನು ತಳೆದಿದ್ದನು ಆ ಎಲ್ಲಾ ರೂಪಗಳಲ್ಲಿಯೂ ಅವನ ವಧೆಯನ್ನು ಮಾಡಲಾಗುತ್ತದೆ. ಕೋಣದ ರುಂಡವನ್ನು ಮಾತಂಗಿ ಚಪ್ಪರದಲ್ಲಿ ಅಂದರೆ ಜಾತಾ ಚಪ್ಪರದ ಸಮೀಪದಲ್ಲಿ ಇಡುತ್ತಿದ್ದರು. 1943ರ ನಂತರ ನೇರವಾಗಿ ಕೋಣವನ್ನು ಬಲಿ ಕೊಡಲಾಗುವುದಿಲ್ಲ. ಅದರ ಬದಲಾಗಿ ಸಾಂಕೇತಿಕವಾಗಿ ಸಿರಿಂಜಿನಲ್ಲಿ ರಕ್ತವನ್ನು ತೆಗೆದು ನಂತರ ಅರ್ಪಿಸಲಾದ ಕೋಣ ಕುರಿಗಳ ರಕ್ತದಿಂದ ಅನ್ನವನ್ನು ತಯಾರಿಸಿ ರೈತರು ಊರ ಗಡಿಯ ಭೂತಗಳಿಗೆ ಅರ್ಪಿಸುತ್ತಾರೆಂಬ ಆಚರಣೆಯೂ ಇದೆ. ಜಾತ್ರೆಯ ಕೊನೆಯ ದಿನದಂದು ಗಾಳಿ ಮಾರಿಯಮ್ಮ ಎಂಬ ದೇವಿಯು ಬಂದು ಶ್ರೀದೇವಿಗೆ ವೈಧವ್ಯ ಪ್ರಾಪ್ತಿಯ ಕುರುಹುಗಳಾದ ಚಿನ್ನವನ್ನು ಅರ್ಪಿಸುತ್ತಾಳೆ ಎಂಬ ವಾಡಿಕೆಯಂತೆ ಒಂದು ಕ್ರಮವನ್ನು ಮಾಡಲಾಗುತ್ತದೆ. ಆ ನಂತರ ಮಾರಿಯಮ್ಮ ಊರ ಗಡಿಗೆ ಹೋಗುವ ಸಿದ್ಧತೆ ನಡೆಯುತ್ತದೆ. ರೈತರಿಗೆಲ್ಲ ಹುಲುಸು ಅಂದರೆ ಬಲಿಯ ಪ್ರಸಾದದಲ್ಲಿ ಉಳಿದ ಅನ್ನವನ್ನು ಹಂಚಲಾಗುತ್ತದೆ. ಅವರು ತಮ್ಮ ತಮ್ಮ ಗದ್ದೆಗಳಿಗೆ ಆ ಪ್ರಸಾದವನ್ನು ಹುಗಿದು ಬರುವ ಸಂಪ್ರದಾಯವಿದೆ. ನಂತರ ಮಾತಂಗಿ ಚಪ್ಪರಕ್ಕೆ ಬೆಂಕಿಯನ್ನು ನೀಡಿ ವಿಗ್ರಹವನ್ನು ಹಿಡಿದುಕೊಂಡು ಓಡಲಾಗುತ್ತದೆ. ಈಗ ಇಲ್ಲಿ ರಥೋತ್ಸವ ನಡೆಸಲಾಗುವುದಿಲ್ಲ, ವಿಗ್ರಹವನ್ನು ಎತ್ತಿಕೊಂಡೇ ಹೋಗಲಾಗುತ್ತದೆ. ಅಂದರೆ ಮಾರಿಕಾಂಬೆಯು ಬೆಂಕಿ ಹಚ್ಚಿ ತಾನು ಆತ್ಮಾರ್ಪಣೆ ಮಾಡಿಕೊಂಡ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ. ಜಾತ್ರೆಯ ನಂತರ 12 ದಿನಗಳ ಸೂತಕದ ವಿಧಿಯ ನಂತರ ಯುಗಾದಿಗೆ ಮತ್ತೆ ದೇವಿಯು ಕನ್ಯೆಯ ರೂಪದಲ್ಲಿ ದೇವಾಲಯದ ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ತಾಯಿಯ ಕರುಣಾಜನಕ ಸ್ಥಿತಿಯನ್ನು ಕಂಡು ಕಣ್ಣೀರಿನ ಧಾರೆಯನ್ನು ಸುರಿಸುತ್ತಾರೆ. ಈ ಗತಿಗೆ ಕಾರಣರಾದವರಿಗೆ ಹಿಡಿ ಶಾಪವನ್ನು ಹಾಕಲಾಗುತ್ತದೆ. ಇಲ್ಲಿಗೆ ಜಾತ್ರೆಯು ಮುಗಿದು ನಂತರ 12 ದಿನದ ಸೂತಕದ ನಂತರ ದೇವಿಯು ಮತ್ತೆ ವಿರಾಜಮಾನಳಾಗಿ ಗರ್ಭಗುಡಿಯಲ್ಲಿ ಸ್ಥಾಪಿಸಲಾಗುತ್ತಾಳೆ. ಮತ್ತೆ ದೇವಿಯನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡುವ ವಿಧಿಯನ್ನು ನಾಡಿನ ಮನೆತನದವರು ಅಂದರೆ ಬ್ರಾಹ್ಮಣ ಮನೆತನದವರೇ ನಡೆಸುತ್ತಾರೆ. ಪ್ರತಿಷ್ಠಾಪನೆ ಮಾಡುವ ಮೊದಲು ದೇವಿಯ ಕಟ್ಟಿಗೆಯ ವಿಗ್ರಹಕ್ಕೆ ಬಣ್ಣಾಲಂಕಾರವನ್ನು ಮಾಡಲಾಗುತ್ತದೆ. ಆ ನಂತರ ದೃಷ್ಟಿಬೊಟ್ಟನ್ನು ಇಡುವಾಗ ಕಲಾಕಾರ ಕನ್ನಡಿಯನ್ನು ದೇವಿಯ ವಿಗ್ರಹದ ಮುಂದೆ ಇರಿಸಿ ದೇವಿಯ ಹಿಂದುಗಡೆಯಿಂದ ಹೋಗಿ ದೃಷ್ಟಿಬೊಟ್ಟನ್ನು ಇಡಲಾಗುತ್ತದೆ. ಆ ಕಲಾಕಾರನು ದೇವಿಗೆ ದೃಷ್ಟಿಬೊಟ್ಟನ್ನು ಇಡುವ ಸಂದರ್ಭದಲ್ಲಿ ಕಪ್ಪು ಬೊಟ್ಟು ಇಟ್ಟ ತಕ್ಷಣ ಕನ್ನಡಿಯು ಹಳ್ಳೆಂದು ಒಡೆದು ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ರೀತಿಯಲ್ಲಿ ಕರುನಾಡಿನ ಪರಂಪರೆಗೆ ಕಳಶಪ್ರಾಯವಾದ ಇಂತಹ ಅಪರೂಪದ ಜಾನಪದ ಆಚರಣೆಯ ಶಿರಸಿ ಮಾರಿಕಾಂಬೆ ದೇವಾಲಯದ ಜಾತ್ರೆಯು ಜನಪದ ಕಲೆಯ ಪ್ರತೀಕವೆನಿಸಿಕೊಳ್ಳುತ್ತದೆ. ಜಾತ್ರೆಯ ಸಂದರ್ಭದಲ್ಲಿ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಸೂಚಿಸುವ ಡೊಳ್ಳು ಕುಣಿತ, ಯಕ್ಷಗಾನ, ಜನಪದ ನೃತ್ಯ, ಗಾಯನ ಮೊದಲಾದ ಕರ್ನಾಟಕದ ಸಂಸ್ಕೃತಿಯನ್ನು ಸೂಚಿಸುವ ಹಲವಾರು ಜಾನಪದ ಆಚರಣೆಗಳನ್ನು ನಡೆಸಲಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ಸೂಚಿಸುವ ಯಕ್ಷಗಾನ ಎಂದರೆ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದ ಸ್ಥಾನಮಾನವಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಡಗುತಿಟ್ಟು ಯಕ್ಷಗಾನ ನಡೆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಂಕುತಿಟ್ಟು ಯಕ್ಷಗಾನ ನಡೆಸಲಾಗುತ್ತದೆ. ಹೀಗೆ ಇಲ್ಲಿನ ಜಾತ್ರೆಯು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಈ ಜಾತ್ರೆಯು ನಾಡಿನ ಸಂಸ್ಕೃತಿಯ ಜಾತ್ರೆ ಎಂದೇ ಗುರುತಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಇದಾಗಿತ್ತು ಶಿರಸಿ ಮಾರಿಕಾಂಬಾ ದೇವಾಲಯದ ಕುರಿತಾದ ಸಂಪೂರ್ಣ ವಿವರ. ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಮಾಹಿತಿಯು ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕನ್ನಡದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ತೆ. ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ, ನಮ್ಮ ಜನಪದ ಕಲೆಗಳನ್ನು ಬೆಳೆಸೋಣ. ಶ್ರೀ ಮಾರಿಕಾಂಬಾ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಎಂದು ಆಶಿಸೋಣ. ಧನ್ಯವಾದಗಳು.